ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ನೀವೆಲ್ಲರೂ ಕೂಡ ಶ್ರೀರಾಮಕೃಷ್ಣ ಪರಮಹಂಸರ ಹೆಸರನ್ನು ಕೇಳಿದ್ದೀರಿ. ಅವರು ಕಲ್ಕತ್ತೆಯ ಹತ್ತಿರ ಇರತಕ್ಕಂತಹ ದಕ್ಷಿಣೇಶ್ವರದಲ್ಲಿ ಸುಮಾರು 30 ವರ್ಷಗಳ ಕಾಲ ತಮ್ಮ ಸಾಧನೆಯನ್ನು ಮಾಡಿದರು. ಅವರಲ್ಲಿದ್ದಂತಹ ಒಂದು ಅದಮ್ಯ ಬಯಕೆ ಅಂತ ಹೇಳಿದರೆ, ನಾನು ದೇವರನ್ನು ನೋಡಬೇಕು ಅಂತ ಹೇಳಿ. ಬಡತನದಿಂದ ನರಳುತ್ತಾ ಇದ್ದಂಥವರು, ಅವರ ಕುಟುಂಬದವರು ದಕ್ಷಿಣೇಶ್ವರದಲ್ಲಿ ಒಂದು ಕಾಳಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾಗ ಅಲ್ಲಿ ಬಂದು ಪೂಜಾರಿಗಳಾಗಿದ್ದರು. ಅಲ್ಲಿ ಪೂಜೆ ಮಾಡಬೇಕಾದ್ರೆ ಅವರು ಆ ಕಲ್ಲಿನ ಮೂರ್ತಿಯಲ್ಲಿ ಚಿನ್ಮಯ ಮೂರ್ತಿಯನ್ನು ಕಂಡರು. ನಿಜವಾಗಿ ಕಾಳಿ ದೇವತೆ ನಾನು ಕೊಡ್ತಕ್ಕಂತಹ ಪೂಜೆಯನ್ನು ಸ್ವೀಕರಿಸ್ತಿದ್ದಾಳೆ, ನಾನು ಅರ್ಪಿಸ್ತಾ ಇರತಕ್ಕಂತಹ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾಳೆ ಅನ್ನುವಂತಹ ರೀತಿಯಲ್ಲಿ ಕಾಳಿ ಮಾತೆಯನ್ನು ಜೀವಂತವಾಗಿ ಕಂಡರು. ಎಂತಹ ನೆಲೆಗೆ ಹೋಗಿದ್ರು ಅಂತಂದರೆ, ಅವರು ಅಮ್ಮ ನೀನು ನನ್ನ ದರ್ಶನವನ್ನು ಕೊಡಬೇಕು, ಇಲ್ಲದೇ ಇದ್ದರೆ ನಾನು ಪ್ರಾಣವನ್ನು ತೆಗೆದುಕೋತೀನಿ ಅಂತ ಹೇಳಿ ಕಾಳಿಯಲ್ಲಿ ಇರತಕ್ಕಂತಹ ಕಾಳಿಯ ಕೈಯಲ್ಲೇ ಇದ್ದಂತಹ ಕತ್ತಿಯನ್ನು ತೆಗೆದುಕೊಂಡು ಅವರು ತಮ್ಮ ಪ್ರಾಣವನ್ನೂ ಕೂಡ ಕಳ್ಕೊಳ್ಳೋದಕ್ಕೆ ಸಿದ್ಧರಿದ್ದರು. ಈ ರೀತಿಯ ವ್ಯಾಕುಲತೆ, ಭಗವಂತನನ್ನು ನೋಡಬೇಕು, ಭಗವಂತ ಬಿಟ್ಟರೆ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಅನ್ನುವಂತಹ ವ್ಯಾಕುಲತೆಯಿಂದಲೇ ಅವರು ಕಾಳಿ ಮಾತೆಯ ದರ್ಶನವನ್ನು ಪಡ್ಕೊಂಡ್ರು. ಅದಾದ ಮೇಲೆ ಶ್ರೀರಾಮಕೃಷ್ಣರು ಹಲವಾರು ಮತಗಳಲ್ಲಿ ಯಾವ ಯಾವ ದೇವತಾ ಸ್ವರೂಪಗಳಿವೆಯೋ, ಶಿವ ಇರಬಹುದು, ಕೃಷ್ಣ ಇರಬಹುದು, ಆ ಎಲ್ಲ ದೇವತಾ ರೂಪಗಳನ್ನು ಕೂಡ ಸಾಕ್ಷಾತ್ಕರಿಸ್ಕೊಂಡ್ರು. ಅದ್ವೈತ ಸಾಧನೆಯನ್ನು ಮಾಡಿದ್ರು. ಪರಬ್ರಹ್ಮ ತತ್ವ ಅಂತೇನು ಹೇಳ್ತೀವಿ ಅದನ್ನು ಕೂಡ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಯೇಸು ಕ್ರಿಸ್ತನ ದರ್ಶನವನ್ನು ಪಡ್ಕೊಂಡ್ರು. ಇಸ್ಲಾಂ ಸಾಧನೆಯನ್ನು ಕೂಡ ಅವರು ಮಾಡಿದರು. 12 ವರ್ಷಗಳ ಕಾಲ ಕಠೋರ ಸಾಧನೆಯ ಒಂದು ಅವಧಿಯನ್ನು ಅವರು ಕಳೆದರು. ಇಷ್ಟೆಲ್ಲ ಆದಮೇಲೆ ಅವರು ಹೇಳಿದರು, ದೇವರನ್ನು ನೋಡಬಹುದು. ಹಳೆ ಕಾಲದಲ್ಲಿ ದೇವರನ್ನು ನೋಡಿದಂತಹ ಮಹಾತ್ಮರಿದ್ದಾರೆ ಅಂತ ನಾವು ಹೇಳ್ತೇವೆ. ಈ ಕಾಲದಲ್ಲೂ ಕೂಡ ದೇವರನ್ನು ನೋಡಬಹುದು ಅನ್ನುವಂತಹ ಆಶ್ವಾಸನೆಯನ್ನು ಆಧುನಿಕ ಕಾಲದಲ್ಲಿ ಕೊಟ್ಟಂಥವರು ಶ್ರೀರಾಮಕೃಷ್ಣರು. ಅವರು ಬರೀ ಮಾತನಾಡಲಿಲ್ಲ, ಮೊದಲು ಕೃತಿಯಲ್ಲಿ ಅವರು ನಡೆದು ತೋರಿಸಿದ್ರು. ದೇವರನ್ನು ಕಂಡು ದೇವರ ಬಗ್ಗೆ ಮಾತನಾಡಿದ್ರು. ನಾವೆಲ್ಲರೂ ದೇವರನ್ನು ನೋಡದೇನೆ ದೇವರ ಬಗ್ಗೆ ಮಾತನಾಡ್ತೇವೆ. ಆದರೆ ಶ್ರೀರಾಮಕೃಷ್ಣರು ದೇವರನ್ನು ಕಂಡು ದೇವರನ್ನು ಮಾತಾಡಿದಂಥವರು. ಇನ್ನೊಂದು ವಿಶಿಷ್ಟವಾದ ಉಪದೇಶ ಏನಪ್ಪ ಅಂದರೆ, ಎಲ್ಲ ಮತಗಳೂ ಕೂಡ ದೇವರನ್ನು ಕಾಣತಕ್ಕಂತಹ ದಾರಿಗಳು ಅಂತ ಹೇಳಿ. ಒಬ್ಬ ಶೈವ ಮತವನ್ನು ಅವಲಂಬಿಸ್ಬೋದು, ಇನ್ನೊಬ್ಬ ವೈಷ್ಣವ ಮತವನ್ನು ಅವಲಂಬಿಸ್ಬೋದು, ಮತ್ತೊಬ್ಬ ಅದ್ವೈತ ಪಥವನ್ನು ಅವಲಂಬಿಸ್ಬೋದು, ಕ್ರೈಸ್ತ ಧರ್ಮವನ್ನು ಅವಲಂಬಿಸ್ಬೋದು, ಇಲ್ಲ ಇಸ್ಲಾಂ ಧರ್ಮವನ್ನಾದರೂ ಅನುಸರಿಸ್ಬೋದು. ಎಲ್ಲ ಧರ್ಮಗಳು ಕೂಡ ಒಬ್ಬನೇ ದೇವರನ್ನು ತೋರಿಸುತ್ತೆ. ಇದನ್ನು ಹೇಳಿಕೊಟ್ಟಂಥವರು ಶ್ರೀರಾಮಕೃಷ್ಣರು. ಆಧುನಿಕ ಯುಗದಲ್ಲೂ ಕೂಡ ನಾವು ಆಧ್ಯಾತ್ಮಿಕ ಜೀವನವನ್ನು ನಡೆಸ್ಬೋದು ಅಂತ. ಧಾರ್ಮಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ. ಧರ್ಮ ಅಂತಂದರೆ ನಾವು ಕೇವಲ ಆಚರಣೆಗಳು, ಪೂಜೆ ಪುನಸ್ಕಾರ ಇಷ್ಟನ್ನು ಮಾಡಿದ್ರೆ ಧರ್ಮ ಅಂತ ಅನ್ಕೋತೇವೆ. ಆದರೆ ಸ್ವಲ್ಪ ನಾವು ಒಳಗಡೆ ಹೋಗಬೇಕು, ಅಂತರಂಗದ ಒಳಗಡೆ ಹೋಗಬೇಕು.
ಧರ್ಮದ ತಿರುಳು ಯಾವುದಪ್ಪ ಅಂದರೆ ಆಧ್ಯಾತ್ಮ. ಆಧ್ಯಾತ್ಮ ಅಂತಂದರೆ ಭಗವಂತನಿಗಾಗಿ ಬದುಕ್ತಕ್ಕಂಥದ್ದು. ನನ್ನ ಜೀವನದ ಲಕ್ಷ್ಯ ಕೇವಲ ಭಗವಂತನನ್ನು ನೋಡ್ತಕ್ಕಂಥದ್ದು ಮಾತ್ರ. ಭಗವಂತನ ದರ್ಶನ ಇದೇ ನನಗೆ ಚಿರಸ್ಥಾಯಿಯಾಗಿರ್ತಕ್ಕಂತಹ ಸುಖವನ್ನು ಕೊಡೋದಕ್ಕೆ ಸಾಧ್ಯ, ಆನಂದವನ್ನು ಕೊಡೋದಕ್ಕೆ ಸಾಧ್ಯ. ಆ ಆನಂದ ನನಗೆ ಬೇಕು ಅಂತ ಹೇಳಿ ಅದಕ್ಕಾಗಿಯೇ ಜೀವನ ಮಾಡ್ತಕ್ಕಂಥದ್ದು ಆಧ್ಯಾತ್ಮಿಕ ಜೀವನ. ನಾವೆಲ್ಲರೂ ಕೂಡ ಎಷ್ಟೋ ಆಶೆಗಳನ್ನು ಬಯಕೆಗಳನ್ನು ಇಟ್ಕೊಂಡಿದ್ದೇವೆ. ಆದರೆ ಪ್ರಾಪಂಚಿಕದಲ್ಲಿ ಅದು ಯಾವ ಆಸೆಗಳು ತೀರೋದಿಲ್ಲ, ನಮಗೆ ಶಾಶ್ವತವಾದ ಸಿಗೋದಿಲ್ಲ. ಮೂಲಭೂತವಾಗಿ ನಮ್ಮಲ್ಲಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಬಯಕೆ. ಈ ಆಧ್ಯಾತ್ಮಿಕ ಬಯಕೆ ಇರೋದ್ರಿಂದನೇ ನಮಗೆ ಇನ್ನೂ ಬೇಕು ಮತ್ತೂ ಬೇಕು ಅಂತ ಅನಿಸುತ್ತೆ. ಈ ಪ್ರಪಂಚದಲ್ಲಿ ಅಂತಹ ಅನಂತವಾಗಿರ್ತಕ್ಕಂತಹ ಆನಂದ ಸಿಗೋದಿಲ್ಲ. ಆದ್ದರಿಂದ ಕೇವಲ ಭಗವಂತನನ್ನು ಮಾತ್ರವೇ ಆಶ್ರಯಿಸಬೇಕು ಅಂತ ಶ್ರೀರಾಮಕೃಷ್ಣರು ಹೇಳಿಕೊಡ್ತಾರೆ. ಶ್ರೀರಾಮಕೃಷ್ಣರ ಸಾಧನೆ ಅಂತ ಹೇಳಿದರೆ ಅದರಲ್ಲಿ ಪ್ರಾಮಾಣಿಕತೆಯನ್ನು ನೋಡ್ತೇವೆ ನಾವು. ಆಮೇಲೆ ಅಧಿಕೃತತೆ, ಅವರೇ ಭಗವಂತನನ್ನು ನೋಡಿದ್ರು ಮತ್ತು ಇತರರೂ ಕೂಡ ಭಗವಂತನನ್ನು ನೋಡಬಹುದು ಅಂತ ಹೇಳಿಕೊಟ್ರು. ಶ್ರೀರಾಮಕೃಷ್ಣರ ಉಪದೇಶಗಳೆಲ್ಲವನ್ನೂ ಕೂಡ ನಾವು ಮುಖ್ಯವಾಗಿ ರಾಮಕೃಷ್ಣ ವಚನ ವೇದ ಎನ್ನುವಂತಹ ಗ್ರಂಥದಲ್ಲಿ ನೋಡ್ತೇವೆ. ಅದು ಬಂಗಾಲಿಯಲ್ಲಿ ರಾಮಕೃಷ್ಣ ಕಥಾಮೃತ, ಅವರೇ ಮಾತನಾಡಿದಂತಹ ಮಾತುಗಳು, ಉಪದೇಶ ಅಮೃತಗಳು. ಅದರಲ್ಲಿ ಮುಖ್ಯವಾಗಿ ನೋಡೋದು ಅಂತಂದರೆ, ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಅಡಿಪಾಯ ಹೇಗೆ ಬೇಕೋ, ಅಡಿಪಾಯ ಕಟ್ಟಿದ ಮೇಲೆ ನಾವು ಒಂದು ಗೋಡೆನ ಅಥವಾ ಮೇಲಿನ ಸೂರನ್ನು ಕಟ್ತೇವೆ. ಅದೇ ರೀತಿ ಒಂದು ಮನೆ ಕಟ್ಟೋಕ್ಕೆ ನಾವು ಎಷ್ಟು ವರ್ಷಗಳ ಕಾಲ ಕಷ್ಟಪಡ್ತೀವಿ. ಜೀವನದಲ್ಲಿ ಇಡೀ ಜೀವನ ಏನು ಸಂಪಾದಿಸಿದ್ದನ್ನು ಒಂದು ಮನೆ ಕಟ್ಟೋದಕ್ಕೆ ನಾವು ಉಪಯೋಗಿಸ್ತೀವಿ. ಆದರೆ ಆಧ್ಯಾತ್ಮಿಕ ಸೌಧವನ್ನು ನಾವು ಕಟ್ಕೋಬೇಕು. ಒಂದು ಮನೆ ಕಟ್ಟೋದಕ್ಕಿಂತಲೂ ಮುಖ್ಯವಾದದ್ದು ನಮ್ಮ ಜೀವನವನ್ನು ಆಧ್ಯಾತ್ಮಿಕವನ್ನಾಗಿ ಮಾಡಿಕೊಳ್ತಕ್ಕಂಥದ್ದು. ಇದನ್ನು ಶ್ರೀರಾಮಕೃಷ್ಣರು ಹೇಳಿಕೊಟ್ರು. ಅದಕ್ಕಾಗಿ ಅವರ 4 ವಾಕ್ಯಗಳು ಬಹಳ ಮುಖ್ಯವಾಗುತ್ತೆ. ಮೊದಲನೇ ವಾಕ್ಯದಲ್ಲಿ ನಾವು ನೈತಿಕವಾದ ಜೀವನ ನಡೆಸಬೇಕು ಅಂತ ಶ್ರೀರಾಮಕೃಷ್ಣರು ಹೇಳ್ಕೊಡ್ತಾರೆ. ನೈತಿಕ ನಿಷ್ಠೆ ಇರಬೇಕು, ಮನಸ್ಸು ಶುದ್ಧವಾಗಿರಬೇಕು, ಕಾಮ ಕ್ರೋಧಾದಿಗಳಿಂದ ದೂರ ಇರಬೇಕು. ಆ ಶುದ್ಧವಾದ ಮನಸ್ಸೇ ನಮಗೆ ಗುರುವಾಗಬಲ್ಲುದು ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಆಮೇಲೆ ತ್ಯಾಗ ವೈರಾಗ್ಯಗಳನ್ನು ಬೆಳೆಸ್ಕೊಳ್ಬೇಕು, ಭಗವಂತನಲ್ಲಿ ಅನುರಾಗವನ್ನು ಬೆಳೆಸ್ಕೊಳ್ಬೇಕು, ಭಗವಂತನಲ್ಲಿ ಪ್ರೀತಿಯನ್ನು ಗಳಿಸ್ಕೊಳ್ಬೇಕು, ಭಗವಂತನ ಹತ್ರ ಹೋಗಬೇಕು ನಾವು. ಆಗ ಈ ಪ್ರಾಪಂಚಿಕತೆ ಅನ್ನೋದು ನಮಗೆ ದೂರವಾಗುತ್ತೆ. ಎಷ್ಟೆಷ್ಟು ಪ್ರಾಪಂಚಿಕತೆ ದೂರವಾಗುತ್ತೋ ಅಷ್ಟಷ್ಟು ನಮಗೆ ದುಃಖ ಕಡಿಮೆ ಆಗುತ್ತೆ. ಆಮೇಲೆ ಭಗವಂತನಲ್ಲಿ ನಾವು ಪ್ರೀತಿಯನ್ನು ಕಳಿಸ್ಕೊಡ್ಬೇಕು, ತ್ಯಾಗ ವೈರಾಗ್ಯಗಳನ್ನು ಮಾಡ್ತಾ. ಭಗವಂತನಲ್ಲಿ ಹೆಚ್ಚು ಹೆಚ್ಚು ಪ್ರೀತಿ ಬಂದ ಹಾಗೆ ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಅದರಿಂದ ಹೆಚ್ಚು ಹೆಚ್ಚು ನಮಗೆ ಆನಂದ ಸಿಗುತ್ತೆ. ಕಡೆಯಲ್ಲಿ ನಮ್ಮೊಳಗೆ ಮತ್ತು ಹೊರಗಡೆ ಎಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ ನಾವು ಪರಿಭಾವಿಸಬೇಕು. ಭಗವಂತ ಕೇವಲ ನಮ್ಮ ಹೃದಯ ಕಮಲದಲ್ಲಿ ಮಾತ್ರ ಇಲ್ಲ, ಎಲ್ಲೆಲ್ಲರಲ್ಲೂ ಇದ್ದಾನೆ. ಎಲ್ಲರೂ ಕೂಡ ಭಗವಂತನ ರೂಪಗಳು ಅಂತ ಹೇಳಿ. ಈಗ ಉಪನಿಷತ್ತುಗಳು ಹೇಳುತ್ತೆ, ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮಮಯವಾಗಿದೆ, ಎಲ್ಲರಲ್ಲೂ ಭಗವಂತ ಇದ್ದಾನೆ. ಈಶಾವಾಸ್ಯಮಿದಂ ಸರ್ವಂ, ಎಲ್ಲವನ್ನೂ ಭಗವಂತನಿಂದ ನಾವು ಮುಚ್ಚಿಬಿಡಬೇಕು. ಇದನ್ನು ಸಾಕ್ಷಾತ್ತಾಗಿ ತಮ್ಮ ಜೀವನದಲ್ಲಿ ಸಾಧಿಸಿ ತೋರಿಸಿದವರು ಶ್ರೀರಾಮಕೃಷ್ಣರು. ಈ ನೈತಿಕ ನಿಷ್ಠೆ ಬಗ್ಗೆ ಅವರು ಹೇಳ್ತಕ್ಕಂತಹ ಮಾತು ಇದೆಲ್ಲ ಬೆಂಗಾಲಿನಲ್ಲಿದೆ.
ಬೆಂಗಾಲಿಯ ಒಂದು ವಾಕ್ಯ ಇದು, ಮನ ಮುಖ ಏಕ್ಕೊರ ಅಂತ ಹೇಳಿ. ನಾವು ಮನಸ್ಸಿನಲ್ಲಿ ಒಂದು ಇಟ್ಕೊಂಡಿರ್ತೀವಿ, ಮಾತಲ್ಲಿ ಇನ್ನೊಂದು ಮಾತಾಡ್ತೀವಿ, ನಡೆಯೋದು ಇನ್ನೊಂದು ಮಾಡ್ತೀವಿ. ಅದಕ್ಕೆ ನಾವೆಲ್ಲ ಕಷ್ಟವನ್ನು ಪಡೋದು. ವ್ಯಕ್ತಿತ್ವದಲ್ಲಿ ಏಕರೂಪತೆ ಇಲ್ಲ. ಮನಸ್ಸಿನಲ್ಲಿ ದ್ವೇಷ ಮಾಡ್ತಿರ್ತೀವಿ, ಮಾತಿನಲ್ಲಿ ಸಿಹಿಯಾಗಿ ಮಾತಾಡ್ತೀವಿ, ಮಾಡೋದು ಇನ್ನೊಂದನ್ನು ಮಾಡ್ತೀವಿ. ಈ ರೀತಿ ಮಾಡುವಂಥದ್ದೇ ಅನೈತಿಕತೆ. ಅದರಿಂದ ನಮ್ಮ ವ್ಯಕ್ತಿತ್ವದಲ್ಲೇ ಒಂದು ರೀತಿಯ ವಿರೋಧಾಭಾಸ ಆಗುತ್ತೆ. ಆ ವಿರೋಧಾಭಾಸದಿಂದ ನಾವು ಪಾಪ ಪ್ರಜ್ಞೆಯಿಂದ ನರಳುತ್ತೀವಿ, ದುಃಖದಿಂದ ನರಳುತ್ತೀವಿ. ಅದಕ್ಕೆ ನೈತಿಕತೆ ಅನ್ನೋದು ಆಧ್ಯಾತ್ಮಿಕತೆಯ ಅಡಿಪಾಯ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಬೇರೆ ಯಾವ ತಪಸ್ಸು ಮಾಡಬೇಕಾದಿಲ್ಲಪ್ಪ, ಕಲಿಯುಗದಲ್ಲಿ ತಪಸ್ಸು ಮಾಡೋದು ಬಹಳ ಕಷ್ಟ. ಸತ್ಯನಿಷ್ಠೆಯೇ ಕಲಿಯುಗದಲ್ಲಿ ತಪಸ್ಸು. ಸತ್ಯನಿಷ್ಠೆ ಅಂದರೆ ಮನಸ್ಸು ಮತ್ತು ಮುಖ ಅಂತಂತಂದರೆ ಮಾತು, ಇದನ್ನು ಒಂದೇ ಆಗಿಟ್ಕೊಳ್ತಕ್ಕಂಥದ್ದು. ಏನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇದೆಯೋ ಅದನ್ನೇ ಮಾತನಾಡುವಂಥದ್ದು. ಆಗ ನಾವು ಒಳ್ಳೆಯ ಆಲೋಚನೆಗಳನ್ನೇ ಇಟ್ಕೋತೇವೆ, ಒಳ್ಳೆಯ ಮಾತನ್ನೇ ಆಡ್ತೇವೆ. ಶ್ರೀರಾಮಕೃಷ್ಣರು ಇನ್ನೊಂದು ಹೇಳ್ತಾ ಇದ್ರು, ಭಾವರಾಜ್ಯದಲ್ಲಿ ಕಳ್ಳತನ ಮಾಡ್ಕೋಬೇಡ. ನಾವು ಹೊರಗಡೆ ಕಳ್ಳತನ ಮಾಡಿದ್ರೆ ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರೆ ಅಂತ ಭಯ. ಆದರೆ ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲೇ ನಾವು ಅಪಚಾರಗಳನ್ನು ಮಾಡ್ಕೋತಾ ಇರ್ತೀವಿ. ಇದನ್ನೇ ಕಳ್ಳತನ ಅಂತ. ಭಾವರಾಜ್ಯದಲ್ಲಿ ಕಳ್ಳತನ ಮಾಡಿಕೊಂಡ್ರೆ ನಾವು ಭಗವಂತನಿಗೆ ನಾವು ಅಪಚಾರ ಮಾಡಿದ ಹಾಗತ್ತೆ. ಪಾಶ್ಚಾತ್ಯ ಮನೋವಿಜ್ಞಾನದಲ್ಲೂ ಅದೇ ಹೇಳ್ತಾರೆ. ಯಾವಾಗ ಒಳಗಡೆ ಅನ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ, ಅಜ್ಞಾತ ಮನಸ್ಸು, ಮತ್ತು ಕಾನ್ಷಿಯಸ್ ಮೈಂಡ್, ಜ್ಞಾತ ಮನಸ್ಸು, ಇವುಗಳ ನಡುವೆ ಕಾನ್ಫ್ಲಿಕ್ಟ್, ವಿರೋಧಾಭಾಸ ಬಂದಾಗ ಒಬ್ಬ ಮನುಷ್ಯ ಮನೋರೋಗಿ ಆಗ್ತಾನಂತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಸತ್ವಶುದ್ಧಿಗೆ ಬಹಳ ಮಹತ್ವವನ್ನು ಕೊಡ್ತಾರೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತ ಅಂತ ಕೃಷ್ಣ ಒಬ್ಬ ಮಹಾತ್ಮನನ್ನು ವಿವರಿಸ್ತಾನೆ. ಸತ್ವ ಅಂತಂದರೆ ಮನಸ್ಸು, ಸಂಶುದ್ಧಿ, ನಮ್ಮ ವ್ಯವಹಾರದಲ್ಲಿ ವಂಚನೆ, ಸುಳ್ಳು ಯಾವುದೂ ಇಲ್ಲದೇನೆ ನಾವು ನೇರವಾಗಿ ಸತ್ಯನಿಷ್ಠೆಯಿಂದ ನಡ್ಕೊಳ್ಳೋದೇ ಈ ಜಗತ್ತಿನಲ್ಲಿ ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದ ತಪಸ್ಸು. ನಮ್ಮ ರಾಷ್ಟ್ರೀಯ ಧ್ಯೇಯ ಸತ್ಯಮೇವ ಜಯತೆ ಅಂತ ಹೇಳ್ತೇವೆ. ಅದು ಮುಂಡಕೋಪನಿಷತ್ತಿನಿಂದ ತೆಗೆದುಕೊಂಡಂತಹ ವಾಕ್ಯ. ಉಪನಿಷತ್ ಏನು ಹೇಳುತ್ತೆ ಅಂದರೆ, ಭಗವಂತ ಸತ್ಸ್ವರೂಪನಾಗಿದ್ದಾನೆ, ಅವನ ಕಡೆ ಹೋಗ್ತಕ್ಕಂತಹ ದಾರಿಯೂ ಕೂಡ ಸತ್ಯದಿಂದ ಕೂಡಿರಬೇಕು, ಸತ್ಯದ ಬೆಳಕಿನಿಂದ ಕೂಡಿರಬೇಕು. ದಾರಿ ಸತ್ಯದಿಂದ ಕೂಡಿಲ್ದಿದ್ರೆ ಗುರಿ ಅನ್ನುವಂಥದ್ದು ಸತ್ಸ್ವರೂಪನಾದ ಭಗವಂತನನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಾಧಾರಣ ವ್ಯವಹಾರದಲ್ಲೇ ನಾವು ಸುಳ್ಳು ಹೇಳ್ಕೊಂಡಿರ್ತೇವೆ, ಅಸತ್ಯವನ್ನು ಹೇಳ್ತೇವೆ. ಸತ್ಯ ಸ್ವರೂಪನಾದ ಸತ್ಯಸ್ಯ ಸತ್ಯ ಅಂತ ಉಪನಿಷತ್ತು ಹೇಳುತ್ತೆ. ಅಂತಹ ಭಗವಂತನನ್ನು ಹೇಗೆ ತಾನೇ ಪಡೆಯೋದಕ್ಕೆ ಸಾಧ್ಯ? ಅದರಿಂದ ಮನಸ್ಸು ಮತ್ತು ಮಾತು ಇವುಗಳಲ್ಲಿ ಏಕರೂಪತೆ ಅನ್ನೋದು ಬಹಳ ಮುಖ್ಯ, ಸತ್ಯನಿಷ್ಠೆ ಅನ್ನೋದು ಬಹಳ ಮುಖ್ಯ ಅಂತ ಶ್ರೀರಾಮಕೃಷ್ಣರು ನಮಗೆ ಹೇಳಿಕೊಡ್ತಾರೆ. ಇದರ ಜೊತೆಗೆ ಇದನ್ನೇ ಭಾವ ಸಂಶುದ್ಧಿ, ಮನಸ್ಸಿನ ಪರಿಶುದ್ಧತೆ ಅಂತ, ಚಿತ್ತಶುದ್ಧಿ ಅಂತ ಶಾಸ್ತ್ರಗಳಲ್ಲಿ ಕಲಿಯೋದು. ಅದರ ಜೊತೆಗೆ ತ್ಯಾಗ ಮನೋಭಾವ ಇರಬೇಕು. ತ್ಯಾಗ ಅಂತ ಹೇಳಿದರೆ ಮನೆ ಬಿಟ್ಟು ಆಶ್ರಮ ಸೇರುವುದು ಅಂತಲ್ಲ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಕಾಮಕಾಂಚನ ತ್ಯಾಗವೇ ತ್ಯಾಗ. ನಮಗೆಷ್ಟೋ ಆಸೆಗಳಿರುತ್ತೆ, ನೂರಾರು ಆಸೆಗಳು ಬರುತ್ತೆ. ಅದನ್ನೆಲ್ಲ ನಾವು ಏನು ಬಾಯಿಲ್ ಡೌನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಘನೀಕರಿಸಿದಾಗ ನಮಗನ್ನಿಸುತ್ತೆ ಎರಡೇ ಆಸೆಗಳಿರೋದು ಮೂಲಭೂತವಾಗಿ. ಒಂದು ಕಾಮ, ಇನ್ನೊಂದು ಲೋಭ. ಕಾಂಚನ ಅಂದರೆ ಲೋಭ, ಹಣದ ಮೇಲೆ ವ್ಯಾಮೋಹ. ಇನ್ನೊಂದು ಕಾಮ. ಇದು ಮೂಲಭೂತ ಭವ್ಯತೆ. ಸಿಗ್ಮೆಂಟ್ ಫ್ರಾಯ್ಡ್ ಅಂತ ಹೇಳಿ ಪಾಶ್ಚಾತ್ಯ ಮನೋವಿಜ್ಞಾನಿ ಅವನು ಹೇಳ್ತಾನೆ,
ಮಾನಸಿಕ ವ್ಯಾಧಿಗಳಿಗೆ ಕಾರಣ ನಮ್ಮ ಈ ಕಾಮದ ವಾಸನೆ ನಾವು ಆಗದಿದ್ದರಿಂದ ಅಂತ. ಆದರೆ ಯೋಗಶಾಸ್ತ್ರ ಹೇಳುತ್ತೆ, ಮನಸ್ಸನ್ನು ಪರಿಶುದ್ಧ ಮಾಡ್ಕೋಬೇಕಪ್ಪ. ಮನಸ್ಸಿನಲ್ಲಿ ಅಪೂರ್ಣ ಭಾವನೆ ಬರುತ್ತೆ, ನನಗೇನೂ ಆಗಿಲ್ಲ, ನಾನಿನ್ನೂ ಕೂಡ ಪೂರ್ಣನಾಗಿಲ್ಲ ಅನ್ನೋ ಭಾವನೆ ಬರೋದ್ರಿಂದನೇ ಮಾನಸಿಕ ತೊಂದರೆಗಳೆಲ್ಲ ಬರೆಯೋದು. ಬರೀ ಆಸೆಗಳನ್ನು ತೀರಿಸ್ಕೊಂಡ್ರೆ ಮಾನಸಿಕ ವ್ಯಾಧಿಗಳಿಗೆ ಪರಿಹಾರ ಆಗೋದಿಲ್ಲ. ಮನಸ್ಸನ್ನು ಪರಿಶುದ್ಧ ಮಾಡ್ಕೋಬೇಕು, ಅದನ್ನೇ ಯೋಗ ಅಂತ ಕರೆಯೋದು. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಯೋಗ ಹೇಳುತ್ತೆ. ಹೀಗೆ ನಮ್ಮ ವ್ಯಕ್ತಿತ್ವ ಏನು? ನಾವು ದೇಹ ಮನಸ್ಸು ಅಲ್ಲ, ನಾವು ಆತ್ಮಸ್ವರೂಪರು, ನಾವು ಪರಿಶುದ್ಧ ಸ್ವರೂಪರೇ ನಾವಾಗಿದ್ದೇವೆ. ಈ ರೀತಿ ಭಾವಿಸ್ಕೊಳ್ತಕ್ಕಂಥದ್ದು, ಆ ಪರಿಪೂರ್ಣ ಸ್ವರೂಪನಾದ ಭಗವದ್ಭಾವವೇ ನನ್ನ ಭಾವ, ಭಗವಂತನ ಆನಂದವೇ ನನ್ನ ಆನಂದ ಅಂತ ಹೇಳಿ ಭಗವತ್ ಸಾಕ್ಷಾತ್ಕಾರದ ಕಡೆ ನಡೆಯುವಂತಹದ್ದೇ ಆಧ್ಯಾತ್ಮಿಕ ಜೀವನ ಅಂತ ಅನ್ನಿಸ್ಕೊಳ್ಳುತ್ತೆ. ಅದಕ್ಕಾಗಿ ಪ್ರಯತ್ನ ಪಡಬೇಕು. ಆಗ ಮಾತ್ರ ಈ ಕಾಮ ಎನ್ನುವಂತಹ ದೋಷಕ್ಕೆ ಪರಿಹಾರ ಸಿಗುತ್ತೆ. ಇನ್ನು ಲೋಭ ಅಂತಂತಂದರೆ ನಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ತೃಪ್ತಿ ಪಡೆದೇನೆ ಇನ್ನೂ ಬೇಕು ಅಂತ ಹೇಳಿ ಅವಾಸ್ತವಿಕ ದೃಷ್ಟಿ ಅಂತ ಕರೀತಾರೆ. ಒಬ್ಬ ಥಾಮಸ್ ಅಕ್ವಿನಾಸ್ ಅನ್ನುವಂತಹ ಕ್ರೈಸ್ತ ದಾರ್ಶನಿಕ ಹೇಳ್ತಾನೆ, ನಾವು ಭಗವಂತನಲ್ಲಿ ಮಾಡ್ತಕ್ಕಂತಹ ಪಾಪ ಇದು, ಭಗವಂತನ ವಿರುದ್ಧ. ನಿತ್ಯವಾಗಿರ್ತಕ್ಕಂತಹ ಭಗವಂತನ ಮೇಲೆ ಬಯಕೆಯನ್ನು ಬಿಟ್ಟುಬಿಟ್ಟು ಅನಿತ್ಯವಾಗಿರ್ತಕ್ಕಂತಹ ಪ್ರಾಪಂಚಿಕ ವಸ್ತುಗಳ ಕಡೆ ಬಯಕೆ ಪಟ್ಟರೆ ಅದು ಭಗವಂತನ ವಿರುದ್ಧ ಎಸಗುವಂತಹ ಪಾಪ ಅಂತ ಹೇಳ್ತಾನೆ. ಯೋಗಕ್ಷೇಮ ಅಂತ ಅನ್ನುವಂತಹ ಮಾತು ಬರುತ್ತೆ ಭಗವದ್ಗೀತೆಯಲ್ಲಿ. ಶಂಕರಾಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಯೋಗ ಅಂತಂದರೆ ನಮ್ಮಲ್ಲಿ ಏನಿಲ್ವೋ ಅದನ್ನು ಪಡ್ಕೊಳ್ತಕ್ಕಂಥದ್ದು. ಕ್ಷೇಮ ಅಂತಂದರೆ ಇರೋದನ್ನು ಕಾಪಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದು. ನಮ್ಮ ಇಡೀ ಜೀವನ ನೋಡಿ, ಪರೀಕ್ಷೆ ಮಾಡಿ, ನಮ್ಮ ಹತ್ರ ಏನಿಲ್ಲ ಅದನ್ನು ಸಂಪಾದಿಸೋದು, ಇರೋದನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಎಲ್ಲ ಮಾನಸಿಕ ಶಕ್ತಿಯನ್ನು ವ್ಯಯಿಸ್ತಕ್ಕಂಥದ್ದು. ಇಷ್ಟರಲ್ಲೇ ನಮ್ಮ ಜೀವನ ಹೊಟ್ಟೋಗ್ಬಿಡುತ್ತೆ. ಈ ಹಣದಿಂದ ನಮಗೆ ಸೆಕ್ಯೂರಿಟಿ ಬರುತ್ತೆ ಅಂತೀವಿ, ಸೆಕ್ಯೂರಿಟಿ ಏನೂ ಬರೋಲ್ಲ. ಇನ್ನೂ ಮನಸ್ಸು ತೊಳಲಾಡ್ತಾ ಇರುತ್ತೆ. ಹಣದಿಂದ ಸ್ವಾತಂತ್ರ್ಯ ಬರುತ್ತೆ ಅನ್ಕೋತೀವಿ, ನಾವು ಸಂಪತ್ತಿನ ದಾಸರಾಗ್ಬಿಡ್ತೇವೆ. ಸುಖ ಬರುತ್ತೆ ಅಂತ ಅನ್ಕೋತೀವಿ, ಆದರೆ ಮತ್ತೂ ಹಣ ಬೇಕು, ಇರೋ ಹಣ ಉಳಿಸ್ಕೊಳ್ಳೋದು ಮತ್ತೂ ಹಣ ಬೇಕು ಅನ್ನುವಂತಹ ಲಾಲಸೆ, ಇದರಿಂದ ಮಾನಸಿಕ ಒತ್ತಡ, ದುಃಖದಿಂದ ನರಳುತ್ತೇವೆ. ಅದಕ್ಕೆ ತ್ಯಾಗ ಮನೋಭಾವನೆ, ಕಾಮಕಾಂಚನ ತ್ಯಾಗ ಬಹಳ ಮುಖ್ಯ. ಗೃಹಸ್ಥರು ಕೂಡ ಮನಸ್ಸಿನಲ್ಲಿ ಕಾಮಕಾಂಚನ ತ್ಯಾಗ ಮಾಡಬೇಕು ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಇದು ಮಾತ್ರ ಸಾಧ್ಯ, ಇದು ಮಾತ್ರ ಆಧ್ಯಾತ್ಮಿಕ ಜೀವನ ಆಗೋದಿಲ್ಲ. ಮೊದಲನೇ ವಾಕ್ಯದಲ್ಲಿ ನೈತಿಕ ನಿಷ್ಠೆ ಹೇಳ್ತಾರೆ, ಎರಡನೇದರಲ್ಲಿ ತ್ಯಾಗ ಮನೋಭಾವವನ್ನು ಹೇಳ್ತಾರೆ, ಮೂರನೇದರಲ್ಲಿ ಇದ್ರ ಜೊತೆಗೆ ಭಗವಂತನಲ್ಲಿ ಪ್ರೀತಿಯನ್ನು ಗಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮೂರನೇ ವಾಕ್ಯ ಯಾವುದಪ್ಪ ಅಂದರೆ, ಈಶ್ವರೇ ಅನುರಾಗ್ ವಿಷಯೇ ವಿರಾಗ್ ಅನ್ನುವಂತಹ ಮಾತನ್ನು ಬೆಂಗಾಲಿನಲ್ಲಿ ಮತ್ತೆ ಹೇಳ್ತಾರೆ. ಭಗವಂತನಲ್ಲಿ ಪ್ರೀತಿಯನ್ನು ಗಳಿಸ್ಕೊಳ್ಬೇಕು. ಅನುರಾಗ ಅನ್ನುವಂತಹ ಮಾತಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಅನು ಅಂದರೆ ಮತ್ತೆ ಒಂದು ಸತಿ ಪ್ರೀತಿ ಮಾಡಿಬಿಟ್ಟೆ ಅಂತ ಅರ್ಥ ಅಲ್ಲ. ಮನಸ್ಸು ಪ್ರಪಂಚದ ಕಡೆ ಹರಿದು ಬಿಡುತ್ತೆ. ಮತ್ತೆ ಭಗವಂತನ ಸ್ಮರಣೆ ಮಾಡ್ತಾ ಆ ಪ್ರೀತಿಯ ಭಾವನೆಯನ್ನು ಮತ್ತೆ ಅದು ಆ ಕಡೆ ಈ ಕಡೆ ಹೋಗದ ಹಾಗೆ ನಿರಂತರವಾಗಿ ಮನಸ್ಸಿನ ಆಲೋಚನೆಗಳನ್ನು ಭಗವಂತನ ಕಡೆ ನಾವು ಹರಿಸಬೇಕು. ಇದು ಅನುರಾಗ ಎನ್ನುವಂತಹ ಪದದ ಅರ್ಥ. ನಾವು ಎಲ್ಲರೂ ಕೂಡ ಪ್ರೀತಿ ಬೇಕು ಅಂತೀವಿ. ಆದರೆ ಪ್ರಪಂಚದಲ್ಲಿ ಮಾಡ್ತಕ್ಕಂತಹ ಪ್ರೀತಿಯಿಂದ ದುಃಖವೇ ಜಾಸ್ತಿ. ಎಲ್ಲಿ ಪ್ರೀತಿಯನ್ನು ಕಟ್ಕೊಂಡ್ಬಿಡ್ತೀವೋ, ಬೇರೆ ಯಾವುದಾದ್ರೂ ಆ ಪ್ರೀತಿಯನ್ನು ಕಸಿದ್ಕೊಂಡ್ಬಿಡ್ತಾರೋ, ಹೀಗೆ ಭಯ ಆತಂಕಗಳಿಂದಲೇ ಆ ಪ್ರೀತಿ ಇರುತ್ತೆ. ನಿಜವಾದ ಪ್ರೀತಿ ಅಂದರೆ ಶುದ್ಧವಾದ ಆನಂದ ಸಿಗಬೇಕು ನಮಗೆ.
ಯಾವ ರೀತಿಯ ಆತಂಕವೂ ಇರಬಾರ್ದು, ಯಾವ ರೀತಿಯ ಕಾತರ ಕೂಡ ಇರಬಾರ್ದು. ಅಂತಹ ಪ್ರೀತಿ ಎಲ್ಲಪ್ಪ ಇರುತ್ತೆ ಅಂದರೆ ಭಗವಂತನ ಪ್ರೀತಿಯಲ್ಲಿ ಮಾತ್ರವೇ ಅನ್ನೋದನ್ನು ಶ್ರೀರಾಮಕೃಷ್ಣರು ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ಭಗವಂತನಲ್ಲಿ ಅನುರಾಗವನ್ನು ಬೆಳೆಸ್ಕೊಳ್ಳಿ, ಅದೇ ಮುಖ್ಯ. ಅದನ್ನು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಪ್ರಪಂಚದ ಬಗ್ಗೆ ನಮಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ವಿಷಯೇ ವಿರಾಟ್. ವಿಷಯ ವಸ್ತುಗಳು ಅಂದರೆ ಇಂದ್ರಿಯಗಳಲ್ಲಿ ನಾವೇನನ್ನು ನೋಡ್ತೇವೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅದರ ಮೇಲೆ ಆಸಕ್ತಿ ಮನಸ್ಸಿಗೆ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಶ್ರೀರಾಮಕೃಷ್ಣ 2 ಉದಾಹರಣೆ ಕೊಡ್ತಾರೆ. ಪೂರ್ವ ದಿಕ್ಕಿಗೆ ಹೋಗಬೇಕು ಅಂತ ಮಾತಾಡ್ಕೊತಾ ಇದ್ದರೆ ನಾವು ಪೂರ್ವ ದಿಕ್ಕಿಗೆ ಹೋಗೋಕ್ಕಾಗೋಲ್ಲ. ಪಶ್ಚಿಮ ದಿಕ್ಕನ್ನು ಬಿಟ್ಟು ಪೂರ್ವ ದಿಕ್ಕಿನ ಕಡೆ ನಡೀತಾ ಹೋಗಬೇಕಷ್ಟೆ. ಆಗ ಪಶ್ಚಿಮ ದಿಕ್ಕು ತಾನೇ ತಾನಾಗಿ ದೂರ ಹೋಗುತ್ತೆ. ಅದೇ ರೀತಿ ಪ್ರಪಂಚವನ್ನು ಬಿಡಬೇಕು ಅಂತ ಅದು ಬಹಳ ಕಷ್ಟ. ಅದೇ ನಾವು ಭಗವಂತನಲ್ಲಿ ಪ್ರೀತಿಯನ್ನು ಬೆಳೆಸ್ಕೊಂಡ್ರೆ, ನಾವು ಭಗವಂತನ ಕಡೆ ಹೋದರೆ ಪ್ರಪಂಚ ಅನ್ನುವಂಥದ್ದು ತಾನೇ ತಾನಾಗಿ ಬಿಟ್ಟು ಬಿಡುತ್ತೆ. ನಾವೇನು ಬೇರೆ ಪ್ರತ್ಯೇಕವಾಗಿರ್ತಕ್ಕಂತಹ ಸಾಧನೆ ಮಾಡಬೇಕಾದ್ದಿಲ್ಲ. ಇನ್ನೊಂದು ಉದಾಹರಣೆಯನ್ನು ಶ್ರೀರಾಮಕೃಷ್ಣರು ಕೊಡ್ತಾರೆ. ಒಂದು ದೊಡ್ಡ ಅಯಸ್ಕಾಂತ ಇರುತ್ತೆ, ಒಂದು ಸಣ್ಣ ಅಯಸ್ಕಾಂತ ಇರುತ್ತೆ. ಶ್ರೀರಾಮಕೃಷ್ಣರ ಪ್ರಕಾರ ದೊಡ್ಡ ಅಯಸ್ಕಾಂತ ಅಂದರೆ ಭಗವಂತ, ಸಣ್ಣ ಅಯಸ್ಕಾಂತ ಅಂದರೆ ಪ್ರಪಂಚ, ಪ್ರಪಂಚದ ಸುಖ ಭೋಗಗಳು. ಆ ಭೋಗಗಳು ಅಂತ ಹೇಳ್ತೀವಿ, ಸುಖ ಅಂತ ಹೇಳ್ತೀವಿ, ಅದ್ರ ಸುಖದ ಸಿಗೋದೇ ಇಲ್ಲ ನಮಗೆ. ನಮಗೀಗ ಯಾವ ಮನಸ್ಸು ಪ್ರಪಂಚದ ಕಡೆ ಹೋಗ್ತಾ ಇದೆ, ಒಂದು ದೊಡ್ಡ ಅಯಸ್ಕಾಂತವನ್ನು ನಾವು ಆ ಕಡೆ ಇಟ್ಟುಬಿಡ್ಬೇಕಂತೆ. ಆಗೇನಾಗುತ್ತೆ, ಆ ಕಬ್ಬಿಣದ ತುಂಡುಗಳು ದೊಡ್ಡ ಅಯಸ್ಕಾಂತಕ್ಕೆ ಹೋಗ್ತವೆ, ಚಿಕ್ಕ ಅಯಸ್ಕಾಂತನ ಬಿಟ್ಬಿಡ್ತವೆ. ಆ ದೊಡ್ಡ ಅಯಸ್ಕಾಂತವೇ ಭಗವಂತ. ನಿಮ್ಮ ಜೀವನದಲ್ಲಿ ಭಗವಂತನನ್ನು ಆಹ್ವಾನ ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಭಗವಂತನನ್ನು ಆಹ್ವಾನ ಮಾಡಿ. ಒಂದು ಮನೆಗೆ ಹೋದರೆ ಡ್ರಾಯಿಂಗ್ ರೂಮ್ ಅಂತಿರುತ್ತೆ, ಬೆಂಗಾಲಿಯಲ್ಲಿ ಅದನ್ನು ಬೈಠಕ್ಖಾನ ಅಂತ ಕರೆಯುತ್ತಾರೆ. ಭಗವಂತನ ಒಂದು ಆವಾಸ ಸ್ಥಾನ ಯಾವುದು ಅಂತಂದರೆ ದೇವಸ್ಥಾನ ಅಲ್ವಂತೆ. ಒಬ್ಬ ಭಕ್ತನ ಮನಸ್ಸೇ ಭಗವಂತನ ಬೈಠಕ್ಖಾನ ಅಂತ ಹೇಳಿ ಶ್ರೀರಾಮಕೃಷ್ಣರು ಹೇಳ್ತಾರೆ. ಹೀಗೆ ನಿಜವಾದ ಪ್ರೀತಿಯನ್ನು ಗಳಿಸ್ಕೊಳ್ಬೇಕು ಅಂದರೆ ಭಗವಂತನನ್ನು ಪ್ರೀತಿಸಬೇಕು. ಒಂದು ಪ್ರೀತಿನಲ್ಲಿ ಇನ್ನೊಂದು ಅಂಶ ಏನಪ್ಪ ಅಂದರೆ 2 ಅಂಶ ಇರುತ್ತೆ ನಿಜವಾದ ಪ್ರೀತಿನಲ್ಲಿ. ಆಕರ್ಷಣೆ, ನಾವು ಯಾವತ್ತೂ ಪ್ರಪಂಚಕ್ಕೆ ಆಕರ್ಷಿತರಾಗ್ತೇವೆ. ಆದರೆ ಭಗವಂತನನ್ನು ಹಿಡ್ಕೊಂಡಾಗ, ಭಗವಂತನ ಕಡೆ ಆಕರ್ಷಿತರಾದರೆ, ಭಗವಂತ ನಮ್ಮ ಪ್ರೀತಿಯ ವಸ್ತುವಾದರೆ ಆಗ ಜೀವನ ಧನ್ಯವಾಗುತ್ತೆ. ಇನ್ನೊಂದು ಪ್ರೀತಿಯಲ್ಲಿರ್ತಕ್ಕಂಥದ್ದು, ಪ್ರೀತಿ ಮಾಡ್ತಕ್ಕಂತಹ ವಸ್ತುವನ್ನಾಗಲಿ ಪ್ರೀತಿ ಮಾಡ್ತಕ್ಕಂತಹ ವ್ಯಕ್ತಿಯನ್ನಾಗಲಿ ನಾವು ನೆನಪು ಮಾಡ್ಕೋತಾ ಇರ್ತೀವಿ, ನೆನಪು ಮಾಡ್ಕೋತಾ ಇರ್ತೀವಿ. ಅದೇ ರೀತಿ ನಮಗೀಗ ಭಗವಂತನಲ್ಲಿ ಭಕ್ತಿ ಬಂದಿಲ್ಲ, ಆದರೆ ಭಕ್ತಿಯನ್ನು ಹೆಚ್ಚಿಸ್ಕೊಳ್ಳೋ ಉಪಾಯ ಅಂತಂದರೆ ಸಾಧ್ಯವಾದಷ್ಟು ಭಗವಂತನ ಪವಿತ್ರವಾದ ನಾಮವನ್ನು ಉಚ್ಚರಿಸ್ತಾ ಹೋಗ್ತಕ್ಕಂಥದ್ದು. ಮತ್ತೆ 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 ಉಚ್ಚರಿಸ್ತಾ ಹೋದ ಹಾಗೆಲ್ಲ ಭಗವಂತನಲ್ಲಿ ಪ್ರೀತಿ ಬರುತ್ತೆ. ಅಂದರೆ ಏನಪ್ಪ ಈ ವಾಕ್ಯದಲ್ಲಿ ಮುಖ್ಯವಾಗಿ ಅಂತಂದರೆ, ಪ್ರಪಂಚಮುಖವಾಗಿರ್ತಕ್ಕಂತಹ ನಮ್ಮ ಪ್ರೀತಿಯ ದಿಕ್ಕವನ್ನು ಬದಲಾಯಿಸಬೇಕು, ಭಗವಂತನ ಕಡೆ ಹರಿಸಬೇಕು. ನಾವು ಭಗವಂತನ ಕಡೆ ಹತ್ತಿರವಾಗ್ತಾ ಇದ್ದ ಹಾಗೆ ಪ್ರಪಂಚ ಅನ್ನುವಂಥದ್ದು ಹೋಗುತ್ತೆ, ಆಸಕ್ತಿ ಹೋಗುತ್ತೆ. ಈ ರೀತಿ ಸಾಧನೆ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ನಮ್ಮ ಅಹಂಕಾರ ಬಂದ್ಬಿಡುತ್ತೆ. ಒಂದೊಂದು ಸತಿ ಅಹಂಕಾರ ಅನ್ನುವಂಥದ್ದು ಸಾಧನೆಯಲ್ಲಿ ಅತ್ಯಂತ ಭೀಕರವಾಗಿರ್ತಕ್ಕಂತಹ ಅಡ್ಡಿ. ಒಂದು ನಮ್ಮೊಳಗೆ ಭಗವಂತ ಇದ್ದಾನೆ ಅಂತ ನಾವು ಭಕ್ತಿಯನ್ನು ಮಾಡ್ತಕ್ಕಂಥದ್ದು, ನಮ್ಮ ಹೃದಯದಲ್ಲಿರ್ತಕ್ಕಂತಹ ಭಗವಂತ. ಅದರ ಜೊತೆಗೆ ಏನು ಮಾಡಬೇಕು ಅಂದರೆ, ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ.
ಅವನ ಪೂಜೆಯನ್ನು ಹೇಗೆ ಮಾಡೋದು ಅಂದರೆ ಸೇವೆಯ ಮೂಲಕ ಮಾಡಿ. ಇದಕ್ಕೆ ಶ್ರೀರಾಮಕೃಷ್ಣರು ಇನ್ನೊಂದು ವಾಕ್ಯವನ್ನು ಹೇಳ್ತಾರೆ, ಶಿವಜ್ಞಾನೇ ಜೀವಸೇವಾ. ಜಗತ್ತಿನಲ್ಲಿ ಯಾರ್ಯಾರಿದ್ದಾರೆ ಅವರ್ಯಾರು ಸಾಧಾರಣ ಮನುಷ್ಯರಲ್ಲ. ನಮ್ಮಲ್ಲಿ ಹೇಗೆ ಭಗವಂತ ಇದ್ದಾನೋ ಪ್ರತಿಯೊಬ್ಬರಲ್ಲೂ ಕೂಡ ಭಗವಂತ ಇದ್ದಾನೆ. ಒಬ್ಬ ಮನುಷ್ಯನನ್ನು ಸಹಾಯ ಮಾಡಬೇಕಾದ್ರೆ ಬರೀ ಸಹಾಯ ಅಂದ್ಕೊಂಡು ಮಾಡಿದರೆ ಅದು ಆಧ್ಯಾತ್ಮಿಕ ಸಾಧನೆ ಆಗೋದಿಲ್ಲ. ನಾನು ಯಾರಿಗೆ ಸಹಾಯ ಮಾಡ್ತಾ ಇದ್ದೇನೆ ಅವನಲ್ಲಿ ಭಗವಂತ ಇದ್ದಾನೆ, ಅವನ ಪೂಜೆಯನ್ನು ಮಾಡ್ತೇನೆ ನಾನು ಅಂದುಕೊಂಡು ನಾವು ಸಹಾಯವನ್ನು ಮಾಡಿದ್ರೆ ಆಗ ಅದು ಸೇವೆಯಾಗತ್ತೆ, ಪೂಜೆಯಾಗತ್ತೆ. ಆಗ ನಮಗೆ ಅಹಂಕಾರ ಅನ್ನೋದು ಕಳೆಯುತ್ತೆ. ಒಳಗಡೆ ಭಗವಂತನನ್ನು ಕಾಣಬೇಕು. ಅದೇ ರೀತಿ ಪಾಪಿ ತಾಪಿಗಳಲ್ಲಿ, ಬಡವರಲ್ಲಿ, ನಿರಕ್ಷರ ಕುಕ್ಷಿಗಳಲ್ಲಿ, ರೋಗಿಗಳಲ್ಲಿ ಎಲ್ಲರಲ್ಲೂ ಭಗವಂತನನ್ನು ಕಂಡು ಅವರ ಸೇವೆಯನ್ನು ಮಾಡಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಈ ಸೇವಾಯೋಗವನ್ನು, ಆದರ್ಶವನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ಶ್ರೀರಾಮಕೃಷ್ಣರ ಈ ಮಾತಿನಿಂದಲೇ. ಅಂತರಂಗದಲ್ಲಿ ದಿವ್ಯತೆಯ ಭಾವನೆಯನ್ನು ಮೂಡಿಸ್ಕೊಳ್ಬೇಕು, ಭಾಷ್ಯದಲ್ಲೂ ಕೂಡ ಅದೇ ಭಾವನೆ ಇರಬೇಕು. ಅಥವಾ ಭಾಷ್ಯದಲ್ಲಿ ಎಲ್ಲರಲ್ಲೂ ಭಗವಂತನನ್ನು ಕಂಡು ಆ ಭಗವಂತನ ಭಾವವೇ ನನ್ನಲ್ಲೂ ಇದೆ ಅಂತ ಭಾವಿಸ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ವಿದಿನ್ ಆ್ಯಂಡ್ ವಿದೌಟ್ ಅಂತ ಹೇಳ್ತಾರೆ. ಭಗವಂತ ಎಲ್ಲಿದೆ ಅಂದ್ಕೊಂಡಿದ್ದೀಯ? ಎಲ್ಲಿಲ್ಲ ಭಗವಂತ, ಎಲ್ಲಿಲ್ಲ. ಈಶಾವಾಸ್ಯಮಿದಂ ಸರ್ವಂ, ಎಲ್ಲವನ್ನೂ ಭಗವಂತನಿಂದ ಮುಚ್ಚಿಬಿಡಬೇಕು. ಒಳಗೆ ಹೊರಗೆ ಎಲ್ಲವೂ ಭಗವಂತನೇ. ಹೀಗೆ ಹೊರಗಡೆ ಸೇವೆಯ ಮೂಲಕ ಭಗವಂತನ ಪೂಜೆ ಮಾಡಬೇಕು, ಒಳಗಡೆ ಅಂತರಂಗದಲ್ಲಿ ಜಪ, ಪ್ರಾರ್ಥನೆ, ಧ್ಯಾನಗಳ ಮೂಲಕ ಭಗವಂತನನ್ನು ಆರಾಧಿಸಬೇಕು. ಇದು ರಾಮಕೃಷ್ಣ ಮಹಾಸಂಘದಲ್ಲಿ ಮತ್ತು ರಾಮಕೃಷ್ಣ ಪರಂಪರೆಯಲ್ಲಿ ಯಾರು ಅನುಸರಿಸ್ತಾ ಇದ್ದಾರೆ ಅವರು ಮಾಡ್ತಕ್ಕಂತಹ ಸೇವಾಯೋಗ. ಯಾವುದೇ ರಾಮಕೃಷ್ಣ ಆಶ್ರಮವನ್ನು ತೆಗೆದುಕೊಳ್ಳಿ, ಏನಾದರೂ ಒಂದು ಸೇವೆಯ ಅಂಗ ಇರುತ್ತೆ, ಚಿಕ್ಕ ಅಂಗವಾದರೂ ಇರುತ್ತೆ. ಈ ಪ್ರತಿಯೊಬ್ಬ ಜೀವಿಯನ್ನು ಈಶ್ವರನಂತೆ ಕಂಡು ಹೇಗೆ ಪೂಜೆ ಮಾಡಬೇಕು ಅನ್ನೋದು ತೋರಿಸ್ಕೊಡೋದಕ್ಕೆ ಆ ಸೇವಾಯೋಗದ ಆದರ್ಶ ಇದು ಶ್ರೀರಾಮಕೃಷ್ಣರಿಂದಲೇ ಬಂದಿದೆ ಅಂತ ನಾವು ಹೇಳ್ತೇವೆ. ಹೀಗೆ ಭಗವದ್ಭಾವದಿಂದ ಮಾಡಿದಾಗ ಸಾಧಾರಣ ಕೆಲಸಗಳೂ ಕೂಡ ಪವಿತ್ರವಾಗಿ ಹೋಗುತ್ತೆ. ಒಂದು ದೇವಸ್ಥಾನದಲ್ಲಿ ಕಸ ಗುಡಿಸೋದು ಕೂಡ ಪವಿತ್ರವಾಗುತ್ತೆ. ಒಂದು ಆಸ್ಪತ್ರೆಯನ್ನು ನಡೆಸೋದು ಕೂಡ ಪವಿತ್ರವಾದ ಕೆಲಸ ಆಗುತ್ತೆ. ಒಂದು ಶಾಲೆ ಇರಬಹುದು, ಇನ್ನೇನೋ ಒಂದು ಸೇವಾ ಕೇಂದ್ರ ಇರಬಹುದು, ಅವೆಲ್ಲವೂ ಪವಿತ್ರವಾದ ಮಂದಿರಗಳಾಗ್ಬಿಡುತ್ತೆ. ಕೆಲಸ ಅನ್ನುವಂಥದ್ದು ಸೇವೆಯಾಗ್ಬಿಡುತ್ತೆ, ಸೇವೆ ಅನ್ನುವಂಥದ್ದು ಪೂಜೆಯಾಗುತ್ತೆ, ಪೂಜೆ ಅನ್ನುವಂಥದ್ದು ಧ್ಯಾನವಾಗುತ್ತೆ. ಹೀಗೆ ನಾವು ಮನೆಯಲ್ಲಿ ಕೂತ್ಕೊಂಡು ಯಾವ ಸಾಧನೆ, ಆಧ್ಯಾತ್ಮಿಕ ಸಾಧನೆ ಅಂತ ಹೇಳ್ತೇವೆ, ಅದು ವಿಶಾಲ ದೃಷ್ಟಿಯನ್ನು ಪಡ್ಕೊಂಡು ಮನೆಯ ಹೊರಗಡೆ ಪ್ರತಿಯೊಂದು ಕ್ಷಣವೂ ಕೂಡ ಭಗವತ್ ಪೂಜೆಯಾಗುತ್ತೆ, ಭಗವದ್ ಧ್ಯಾನವಾಗುತ್ತೆ. ಹೀಗೆ ಶ್ರೀರಾಮಕೃಷ್ಣರ 4 ಮಹಾವಾಕ್ಯಗಳಲ್ಲಿ ರಾಮಕೃಷ್ಣರ ಸಂದೇಶದ ತಿರುಳನ್ನು ನಾವು ನೋಡ್ಬೋದು. ಈ ಆಧುನಿಕ ಯುಗದಲ್ಲಿ ಬದುಕು ತುಂಬ ಅರ್ಥಹೀನತೆಯನ್ನು ಪಡ್ಕೋತಾ ಇದೆ. ಅನಿಶ್ಚಿತತೆ, ಅನ್ಸರ್ಟನಿಟಿ, ಮೀನಿಂಗ್ಲೆಸ್. ನಮಗೆ ಧರ್ಮ ಬೇಕು ಅಂತ ಅನ್ನಿಸ್ತಾ ಇಲ್ಲ ನಮಗೆ, ಆದರೆ ಆಧ್ಯಾತ್ಮಿಕತೆ ಪ್ರತಿಯೊಬ್ಬರಿಗೂ ಬೇಕು. ಯಾಕೋ ಧರ್ಮದ ರೀತಿ ರಿವಾಜುಗಳು ಯುವಜನರಿಗೆ ಅವರಿಗೆ ಸರಿ ಅನ್ನಿಸ್ತಾ ಇಲ್ಲ. ಅವರಿಗೆ ಆಧ್ಯಾತ್ಮಿಕತೆ ಪ್ರತಿಯೊಬ್ಬರಿಗೂ ಬೇಕು. ಅಂತಹ ಆಧ್ಯಾತ್ಮಿಕತೆಯ ಒಂದು ಪರಿಶುದ್ಧ ಸಿಂಚನವನ್ನು ಶ್ರೀರಾಮಕೃಷ್ಣರು ಎಲ್ಲರಿಗೂ ಮಾಡಿಸ್ಕೊಡ್ತಾರೆ. ಯಾವ ಮತ, ಯಾವುದೇ ಮತ ಇರಬಹುದು, ಯಾವುದೇ ಪಂಗಡ ಇರಬಹುದು, ಯಾವುದೇ ಆಚಾರ ಇರಬಹುದು, ಅದರೆಲ್ಲದರಲ್ಲೂ ಕೂಡ ಪ್ರಾಮಾಣಿಕತೆಯಿಂದ ಭಗವಂತನನ್ನು ಕರೆದರೆ ಖಂಡಿತವಾಗಲೂ ಭಗವಂತ ಓಗೊಡ್ತಾನೆ ಅನ್ನುವಂತಹ ಸಂದೇಶವನ್ನು ನೋಡ್ತೇವೆ.
ಹೀಗೆ ವಿಶ್ವ ಮಾನವ ಸಂದೇಶ ಶ್ರೀರಾಮಕೃಷ್ಣರದ್ದು. ಅವರ ಪ್ರೀತಿ ಅನ್ನುವಂಥದ್ದು ಎಲ್ಲರನ್ನೂ ತಬ್ಬಿಕೊಳ್ತಕ್ಕಂಥದ್ದು. ಅಂತಹ ಶ್ರೀರಾಮಕೃಷ್ಣರವರಿಗೆ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಆಲಯವನ್ನು ಇಲ್ಲಿ ಕೃಷ್ಣ ಉಪಾಧ್ಯಾಯರು ಪ್ರಕೃತಿಯ ಮಡಿಲಿನಲ್ಲಿ ಕಟ್ಟಿದ್ದಾರೆ. ನಾನು ಬಂದು ನೋಡಿ ಬಹಳ ಸಂತೋಷಪಟ್ಟೆ. ಬಹಳ ಆಶ್ಚರ್ಯವೂ ಆಯಿತು, ಬಹಳ ಸಂತೋಷವೂ ಆಯಿತು. ಎಂತಹ ಅದ್ಭುತವಾದ ತಾಣ ಇದು. ಇಲ್ಲಿ ಸಾಧು ಸನ್ಯಾಸಿಗಳು ಹೆಚ್ಚು ಹೆಚ್ಚು ಬಂದು ಸಾಧ್ಯವಾದರೆ ಇಲ್ಲೇ ಒಂದು 5-6 ದಿವಸ ಇದ್ದು ಜಪ ಧ್ಯಾನಾದಿಗಳನ್ನು ಮಾಡ್ತಾ ಇದ್ದರೆ ಇನ್ನೂ ಕೂಡ ಪವಿತ್ರವಾದ ತಾಣ ಇದು ಖಂಡಿತವಾಗಲೂ ಆಗುತ್ತೆ. ನಿಮಗೆಲ್ರಿಗೂ ಕೂಡ ಹತ್ತಿರದಲ್ಲಿರ್ತಕ್ಕಂಥವರೆಲ್ರಿಗೂ ಕೂಡ ಒಂದು ಆಧ್ಯಾತ್ಮಿಕವಾಗಿ ಸೇವೆಯನ್ನು ಮಾಡ್ತಕ್ಕಂತಹ ತಾಣವಾಗುತ್ತೆ. ಉಜ್ವಲವಾದ ಭವಿಷ್ಯ ಈ ಒಂದು ತಾಣಕ್ಕಿದೆ ಅಂತ ನನಗನ್ನಿಸ್ತಾ ಇದೆ. ಶ್ರೀರಾಮಕೃಷ್ಣರ ಆಶೀರ್ವಾದವಿರಲಿ, ಶ್ರೀ ಮಾತೆಯವರ ಅನುಗ್ರಹ ಇರಲಿ, ಸ್ವಾಮಿ ವಿವೇಕಾನಂದರ ಆದರ್ಶದ ಬೆಳಕಿನಲ್ಲಿ ಸೇವಾ ಕಾರ್ಯಗಳನ್ನು ಕೂಡ ದಯವಿಟ್ಟು ಹತ್ತಿರದ ಜನರಿಗೆ, ಬಡ ಜನರಿಗೆ ನೀವು ಕೈಗೊಳ್ಳಿ. ಆಗ ಮಾತ್ರ ಇದೊಂದು ನಿಜವಾದ ದೃಷ್ಟಿಯಿಂದ ರಾಮಕೃಷ್ಣರ ಮನೆಯಾಗತ್ತೆ, ಪರಮಹಂಸರ ಮನೆಯಾಗುತ್ತೆ ಅಂತ ಹೇಳಿ ಅಂತಹ ಕಾರ್ಯವನ್ನು ಮಾಡೋದಕ್ಕೆ ಕೃಷ್ಣ ಉಪಾಧ್ಯಾಯ ದಂಪತಿಗಳಿಗೆ ಮತ್ತು ಅವರ ಜೊತೆ ಕೈ ಜೋಡಿಸಿರ್ತಕ್ಕಂತಹ ಎಲ್ಲರಿಗೂ ಕೂಡ ಶ್ರೀರಾಮಕೃಷ್ಣರು, ಶ್ರೀಮಾತೆ ಶಾರದಾ ದೇವಿಯವರು ಮತ್ತು ಸ್ವಾಮಿ ವಿವೇಕಾನಂದರು ದಿವ್ಯ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.